ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಇಡಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ತುಂಬಾ ಸಿಂಪಲ್ ಆಗಿ ಅಕ್ಕಿ ರೊಟ್ಟಿ ಅಥವಾ ಅನ್ನ ರಸಮ್ಗೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳುವಂಥ ಡ್ರೈ ಪ್ರಾನ್ಸನ್ನು ಬಳಸ್ಕೊಂಡು ಒಣ ಸಿಗಡಿ ಮೀನನ್ನು ಬಳಸ್ಕೊಂಡು ಅದರಲ್ಲಿ ಒಂದು ಹಸಿ ಖಾರನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇನ್ಸ್ಟೆಂಟಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಹಾಗೆ ಈಸಿಯಾಗಿ ಮಾಡ್ಕೊಳ್ಳಬಹುದು. ಇದಕ್ಕೆ ಮೊದಲೇದಾಗಿ ನಾವು ಅಕ್ಕಿ ರೊಟ್ಟಿ ಮಾಡ್ಕೊಂಡ್ಬಿಡೋಣ. ಅಕ್ಕಿ ರೊಟ್ಟಿಗೆ ನಾನು ಸ್ವಲ್ಪ ಅನ್ನನ ಬಿಸಿ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಈ ಥರ ನಾದ್ಕೊತಾ ಇದ್ದೀನಿ. ಚೆನ್ನಾಗಿ ನಾದಬೇಕು. ನೀವು ಎಷ್ಟು ನೀಟಾಗಿ ನಾದ್ತಿರೋ ನೀವು ಅಕ್ಕಿ ರೊಟ್ಟಿನ ಅಷ್ಟು ನೀಟಾಗಿ ಮಾಡ್ಬೋದು. ಬಿಸಿ ಅನ್ನ ಒಂದು ಕಪ್ ಅನ್ನ ಇದೆ ಅಂದರೆ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು 2 ಗ್ಲಾಸ್ ನೀರಿಗೆ 2 ಗ್ಲಾಸ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಮುದ್ದೆ ತೊಳಸ್ತೀವಲ್ಲ ಆ ರೀತಿ ಮಾಡಿಕೊಂಡು ತೊಳಸ್ಕೋಬೇಕಾಗುತ್ತೆ. ಆದ ನಂತರ ಈ ಥರ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ಒಂದು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ನೀರನ್ನು ಸವರ್ಕೊತ 2 ಸೈಡಲ್ಲಿ ಈ ಥರ ತಟ್ಕೋಬೇಕಾಗುತ್ತೆ. ತಟ್ಟೋದಕ್ಕೆ ಬರಲ್ಲ ಅಂತ ಅಂದರೆ ನೀವು ಲಟ್ಟಣಿಗೆ ಸಹಾಯದಿಂದನೂ ಸಹ ಲಟ್ಟಿಸ್ಕೋಬೋದು. ಚಪಾತಿ ರೀತಿಯೇ ಲಟ್ಟಿಸ್ಕೋಬೋದು. ಕೈಗೆ ಮೇಲ್ಗಡೆ ಒಂದು ಕವರ್ ಹಾಕೋಬೇಕಾಗುತ್ತೆ. ಕೆಳಗಡೆ ಕವರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡೇ ಇರಬೇಕು, ಇಲ್ಲಾಂದರೆ ನೀವು ಎತ್ತುವಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಇವಾಗ ನಾನು ಕೈಯಲ್ಲೇ ತಟ್ಟಿರುವಂಥ ಅಕ್ಕಿ ರೊಟ್ಟಿ ಎಷ್ಟು ತೆಳುವಾಗಿ ಬೇಕಾದರೂ ನೀವು ತಟ್ಬೋದು. ನೋಡಿ ಈ ಥರ ತಟ್ಟಿದಾದ ನಂತರ ಒಂದು ಗುಂಡಗಿರೋ ತವ ತಗೊಂಡು ಚೆನ್ನಾಗಿ ಕಾದಿರಬೇಕು. ಕಾದಿದ್ದಾದ ನಂತರ 2 ಸೈಡಲ್ಲಿ ಈ ಥರ ನೀಟಾಗಿ ಬೇಯಿಸಿದ್ರೆ 3ರಿಂದ 4 ನಿಮಿಷ ಒಂದೊಂದು ಸೈಡು ಬೇಯಿಸಬೇಕಾಗುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ತವಾನ ಚೆನ್ನಾಗಿ ಕಾದಿರಬೇಕು, ಇಲ್ಲಾಂದರೆ ಎತ್ತಿ ತಿರುವಿ ಹಾಕುವಾಗ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಇವಾಗ ಚೆನ್ನಾಗಿ ಕಾದಿರೋ ತವಾದಲ್ಲಿ 2 ಸೈಡಲ್ಲಿ ನೀಟಾಗಿ ಬೇಯಿಸಿದಾಗಿದೆ. ಹಾಗೆ ಅದರ ರೊಟ್ಟಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಸೀಗಡಿ ಖಾರ ಮಾಡ್ಕೊಂಡ್ಬಿಡೋಣ. ಇದು ಒಣಗಿರುವಂಥ ಸೀಗಡಿ ಮೀನು. ಇದನ್ನು ಸ್ವಲ್ಪ ನೀರು ಹಾಕಿ ತೊಳ್ಕೊಂಡು ಜಾಲರಿ ಸಹಾಯದಿಂದ ತೊಳ್ಕೊಳ್ಳಿ. ಯಾಕಂದರೆ ಮೊದಲೇ ನೋಡ್ಕೊಳ್ಳಿ ಸ್ವಲ್ಪ ಕಲ್ಲುಗಳಿರುತ್ತೆ ಅಥವಾ ಬೇಡದೇ ಇರೋ ಎಲೆಗಳು ಆ ಥರ ಏನಾದರೂ ಇದ್ದರೆ ಕಡ್ಡಿಗಳು ಅದನ್ನೆಲ್ಲ ತೆಗೆದುಬಿಟ್ಟು ಆರಿಸ್ಕೊಂಡು ಆಮೇಲೆ ಒಂದ್ಸರಿ ತೊಳ್ಕೊಂಡು ಈ ಥರ ತವಾಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈ ಗುಂಡಗಿರೋ ತವಾದಲ್ಲಿ ತಗೊಂಡು ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಅದು ಫ್ರೈ ಆಗಲಿ. ಅದು ಸ್ಮೆಲ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀಟಾಗಿ ಸ್ವಲ್ಪ ಗರಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆಯನ್ನು ಹಾಕೋದು ಬೇಡ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಸಿಗಡಿ ಮೀನನ್ನು ಇವಾಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಬಿಸಿ ಆಗೋವರೆಗೂ ಗರಿ ಆಗೋವರೆಗೂ ಸಿಗಡಿ ಮೀನನ್ನು ಈ ಥರ ಹುರ್ಕೋಬೇಕಾಗುತ್ತೆ. ಅದಾದ ನಂತರ ಹಸಿ ಈರುಳ್ಳಿ ನೀವು 1 ಅಥವಾ 2 ಕೂಡ ಹಾಕೋಬೋದು. ನಾನಿಲ್ಲಿ 1 ಕಪ್ ಸಿಗಡಿ ಮೀನಿಗೆ 1 ಕಪ್ಪಷ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸಿಗಡಿ ಮೀನಲ್ಲಿ ಕೂಡ ಉಪ್ಪು ಹಾಕಿ ಒಣಗಿಸಿರೋದ್ರಿಂದ ಸ್ವಲ್ಪ ಉಪ್ಪಿನಂಶ ಇರುತ್ತೆ, ನೋಡ್ಕೊಂಡು ಹಾಕಬೇಕಾಗುತ್ತೆ. ಹಸಿ ಈರುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ, ಹಾಗೆ ಅಚ್ಚ ಖಾರದ ಪುಡಿ 2 ಸ್ಪೂನು. ಖಾರ ಕಮ್ಮಿ ಇದೆ ಅಂದರೆ 3 ಸ್ಪೂನ್ ಕೂಡ ಹಾಕೋಬೋದು. ಹಾಗೆ ಅದಕ್ಕೆ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಅದಾದ ನಂತರ ಕೊಬ್ಬರಿ ಎಣ್ಣೆ, ಮೇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇದಕ್ಕೆ ಕೊಬ್ಬರಿ ಎಣ್ಣೆ ಎಷ್ಟು ಜಾಸ್ತಿ ಹಾಕ್ತೀವೋ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದ ನಂತರ ಒಂದು ಅರ್ಧ ನಿಂಬೆಹಣ್ಣು, ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಯಾವುದನ್ನೇ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಎಲ್ಲ ತರಕಾರಿಗಳನ್ನ ಹಾಗೆ ಕೊತ್ತಂಬರಿ ಸೊಪ್ಪು, ಪ್ರತಿಯೊಂದು ಹಸಿ ಈರುಳ್ಳಿ, ಸೀಗಡಿ ಮೀನು ಮಾತ್ರನೇ ಸ್ವಲ್ಪ ಫ್ರೈ ಮಾಡಿರುವಂಥದ್ದು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ನಿಂಬೆಹಣ್ಣನ್ನು ಹಾಕೋದನ್ನು ಮರಿಬೇಡಿ. ಹಾಗೆ ಉಪ್ಪು, ಖಾರ, ಹುಳಿ ಇದು 3 ಮುಂದಾಗೆ ಇರಬೇಕು ಇದಕ್ಕೆ. ನೋಡಿ ಚೆನ್ನಾಗಿ ರೆಡಿಯಾಗಿದೆ. ಇದು ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಅಥವಾ ಅನ್ನ ರಸಮ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ದೋಸೆಗೂ ಕೂಡ ನೀವು ಟೇಸ್ಟ್ ಮಾಡ್ಬೋದು. ನೋಡಿದ್ರಲ್ವಾ, ತುಂಬ ಸುಲಭವಾಗಿ ಮಾಡುವಂಥ ಸಿಗಡಿ ಮೀನಿನ ರೆಸಿಪಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.